ನಮಸ್ಕಾರ ವೀಕ್ಷಕರೇ, ಆಶಾ ಧಾರಾವಾಹಿಯ ಗುರುವಾರದ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ ಬನ್ನಿ. ಶುರುವಿನಲ್ಲಿ ಶಾಂತಿ ಫೇಸ್ ಪ್ಯಾಕ್ ಹಾಕ್ಕೊಂಡು ಮನೆ ತುಂಬ ಅಡ್ಡಾಡ್ತಿರ್ತಾಳೆ. ಇದನ್ನು ನೋಡಿ ಎಲ್ಲರೂ ದೆವ್ವ ಅಂತ ಕಿರ್ಸ್ತಿರ್ತಾರೆ. ಆಗ ರಂಗನಾಥವ್ರು ಅಲ್ಲಿ ಬಂದು ಬಡ್ಕೊಂಡೆ, ನಾನು ನಿನಗೆ ಬಡ್ಕೊಂಡೆ, ಮುಖ ತೊಳ್ಕೊಂಡು ಮಕ್ಕಳೆಲ್ಲ ಎದರ್ತಾರಂತೆ, ಬಡ್ಕೊಂಡೆ ಅಂತ ಹೇಳ್ತಿರ್ತಾನೆ. ಇತ್ತ ಮೀನ ನಮ್ಮ ಮನೇಲಿ ಮಾತ್ರ ಕರೆಂಟ್ ಇಲ್ಲ ಅಂತ ಹೇಳ್ತಾಳೆ. ಆಗ ಶಾಂತಿ ಈ ತಿಂಗಳು ಕರೆಂಟ್ ಬಿಲ್ ಕಟ್ಟಿದ್ರಾ ಅಂತ ಕೇಳ್ತಾಳೆ. ಆಗ ರಂಗನಾಥ್ ಅವರು ನನ್ನ ಕೈಯಾರ ನಾನೇ ಹೋಗಿ ಕಟ್ಟಿದ್ದೀನಿ ಅಂತ ಹೇಳ್ತಾರೆ. ಆಗ ಸೂರ್ಯ ಅಯ್ಯೋ ಅಪ್ಪೋ ಹಂಗಾರೆ ಫ್ಯೂಸ್ ಹೋಗಿರುತ್ತೆ, ರವಿ ಬಾರ ನನ್ನ ಜೊತೆ ಅಂತ ಅಲ್ಲಿದ್ದ ಫ್ಯೂಸ್ನ ಚೆಕ್ ಮಾಡಲು ಕರ್ಕೊಂಡು ಹೋಗ್ತಾನೆ. ಇತ್ತ ಸೂರ್ಯ ರವಿ ಸ್ವಲ್ಪ ದೂರನೇ ನಿಂತ್ಕೊಳ್ಳೋ, ಈಗ ತಾನೇ ಮದುವೆ ಆಗಿದೆ ನಿನಗೆ, ನಾನೇ ನೋಡ್ತೀನಿ ಅಂತ ಹೇಳ್ತಾನೆ. ಆಗ ಸೂರ್ಯ ಕರೆಂಟ್ನ ರೆಡಿ ಮಾಡಿ ಮನೆ ಒಳಗೆ ಬರ್ತಾನೆ. ಆಗ ರಂಗನಾಥರು ಏನಾಗಿತ್ತಪ್ಪ ಸೂರ್ಯ ಅಂತ ಕೇಳ್ತಾರೆ. ಆಗ ಸೂರ್ಯ ಅದು ಓವರ್ಲೋಡ್ ಆಗಿತ್ತಪ್ಪ, ಯಾರೋ ಸ್ವಿಚ್ನ ಆನ್ ಆಫ್ ಮಾಡ್ತಿದ್ದಾರೆ ಅಂತ ಹೇಳ್ತಾನೆ. ಆಗ ರವಿ ಮತ್ತು ಸೂರ್ಯ ಇವಾಗ ಕರೆಂಟ್ ಬಂತಲ್ಲ ಎಲ್ಲ ಹೋಗಿ ಮಳ್ಕೊಳ್ಳಿ ಅಂತ ಹೇಳಿ ಅಲ್ಲಿದ್ದ ಹೊರಟೋಗ್ತಾರೆ. ಇತ್ತ ಮನೋಜ್ ಅಮ್ಮ ಮೊದಲು ಹೋಗಿ ಮುಖ ತೊಳ್ಕೊ, ಇಲ್ಲಾಂದರೆ ನನ್ನ ಗಾಳಿ ಅಂಜನೆಗೆ ಹೋಗಿ ತಾಯ್ತಾ ಕಟ್ಸ್ಬೇಕಾಗುತ್ತೆ ಅಂತ ಹೇಳ್ತಿರ್ತಾನೆ. ಆಗ ಶಾಂತಿ ರೋಹಿಣಿ ಇದನ್ನ ಹಾಕ್ಕೊಂಡ್ರೆ ಮುಖ ಪಳ ಅಂತ ಹೊಳಿತು ಅಂತ ಹೇಳಿದ್ಲು, ಹಾಗಾಗಿ ಹಾಕ್ಕೊಂಡಿದ್ದೀನಿ ಅಂತ ಹೇಳ್ತಾನೆ. ಆಗ ರಂಗನಾಥ್ ಅವ್ರು ಲೈ ಬೂತ್ ಬಂಗ್ಲೆ ದೆವ್ವ ಇದ್ದಂಗಿದೆ ಈ ಕಡೆ, ಹೋಗಿ ಮುಖ ತೊಳ್ಕೊಳ್ಳಿ ಅಂತ ಹೇಳ್ತಾರೆ. ಇತ್ತ ಮರುದಿನ ಮಾರ್ಕೆಟ್ಗೆ ಮೀನಾ ಮತ್ತು ಸೂರ್ಯ ಆಟೋ ತೊಗೊಂಡು ಹೋಗ್ತಿರ್ತಾರೆ. ಆಗ ಮೀನಾ ಸ್ವಲ್ಪ ಬೇಗ ಹೋಗ್ಬಾರ್ದ ಅಂತ ಹೇಳ್ತಾಳೆ. ಈ ರೋಡ್ ತುಂಬ CCTV ಕಣ್ಗಳಿವೆ, ಸ್ಪೀಡ್ ಹೋದರೆ ಫೈನ್ ಹಾಕ್ಕೊಂಡು ಜಡ್ಬಿಡ್ತಾರೆ ಅಂತ ಹೇಳ್ತಾನೆ. ದುಡಿಯೋದು 3 ಕಾಸು 6 ಕಾಸು ಫೈನ್ ಕಟ್ಟೋಕ್ಕಾಗಲ್ಲಮ್ಮ ನನ್ನ ಕೈಲಿ ಅಂತ ಹೇಳ್ತಾನೆ. ಆಗ ಮೀನಾ ಮಾರ್ಕೆಟಲ್ಲಿ ಫ್ರೆಶ್ ಹೂನೆಲ್ಲ ತಗೊಂಡು ಹೋಗಿಬಿಡ್ತಾರೆ, ಹಾಗಾಗಿ ಬೇಗ ಹೋಗಿ ಅಂತ ಹೇಳ್ತಾ ಇರೋದು ಅಂತ ಹೇಳ್ತಾಳೆ. ಮಾರ್ಕೆಟ್ ಬಂದಮೇಲೆ ಮೀನಾ ನೀವು ಇಲ್ಲೇ ಇರಿ, ನಾನು ಹೋಗಿ ಹೂವು ತೊಗೊಂಡ್ಬಿಡ್ತೀನಿ ಅಂತ ಹೇಳ್ತಾನೆ. ಆಗ ಸೂರ್ಯ ಓ ಹೂವಮ್ಮ ನೋಡಿದೆ, ಈ ರೋಡು ಆಗಮ ಸಂಧಿ ಲೋಪ ಸಂಧಿ ಮತ್ತು ಸವರ್ಣದೀರ್ಘ ಸಂಧಿಗಿಂತ ಚಿಕ್ಕದಾಗಿದೆ, ಇಲ್ಲೇ ಏನಾದರೂ ನನ್ನ ಗಾಡಿ ಹಾಕಿದರೆ ಪೊಲೀಸ್ ಮಾಮ ನನ್ನ ಅಷ್ಟೇ ಬಿಡೋದಿಲ್ಲ ಅಂತ ಹೇಳ್ತಾನೆ. ಹಾಗೇನೂ ಆಗೋದಿಲ್ಲ, ನಾನು ದಿನ ಬರ್ತೀನಲ್ವಾ ಇಲ್ಲೇ ತಲುಪಿಸೋದು ಅಂತ ಹೇಳ್ತಾಳೆ. ಮೀನಾ ಸೂರ್ಯನನ್ನು ಅಲ್ಲೇ ನಿಲ್ಲಿಸಿ ಹೂ ತರಲು ಅಂತ ಹೋಗಿರ್ತಾಳೆ. ಆಗ ಅಲ್ಲಿಗೆ ಪೊಲೀಸರು ಬರ್ತಾರೆ. ಬಂದ ಕೂಡಲೇ ಪೊಲೀಸರು ಯಾರ್ದಯ್ಯ ಗಾಡಿ ಇದು, ಯಾವ ಜಾಗದಲ್ಲಿ ಗಾಡಿ ಹಾಕಿದೆ ಅಂತ ಕೇಳ್ತಾರೆ. ಸರ್ ನಂದೇ ಸರ್ ಅಂತ ಸೂರ್ಯ ಹೇಳ್ತಾನೆ. ಒಂದೇ ನಿಮಿಷ ಸರ್ ತೆಗೆದುಬಿಡ್ತೀನಿ ಅಂತ ಕೂಡ ಹೇಳ್ತಾನೆ. ಸೂರ್ಯ ಇದೇನು ಪ್ಯಾಸೆಂಜರ್ ಇಳ್ಕೊಂಡು ಹೋದ್ರು, ಹಾಗಾಗಿ ಇಲ್ಲೇ ಥರ ಬಿದ್ದೆ, ಈಗ ಅಲ್ಲಿ ತೆಗಿತೀನಿ ಸರ್ ಅಂತ ಹೇಳ್ಕೊಳ್ತಾನೆ. ಆಗ ಪೊಲೀಸ್ ಈ ಪಿಟೀಲ್ ಚೌಡ ಐತನಂತ ಏನೋ ಕೊಯ್ಯಕ್ಕೆ ಬರಬೇಡ, ಸುಮ್ಮನೆ ಫೈನ್ ಕಟ್ಟು ಅಂತ ಹೇಳ್ತಾನೆ. 500 ರೂಪಾಯಿ ಫೈನ್ ಕಟ್ಟು ಅಂದ್ಕೊಳ್ಳಿ. ಸೂರ್ಯ 500 ರೂಪಾಯಿನಾ ಸರ್, ಇದೇನು ಗಾಡಿ ತಂದಿದ್ದೀನಿ ಸರ್, ನನ್ನ ಹತ್ರ 5 ರೂಪಾಯಿ ಟೀ ಕುಡಿಯೋಕ್ಕೂ ಕಾಸಿಲ್ಲ ಅಂತ ಹೇಳ್ತಾನೆ. ಆಗ ಪೊಲೀಸ್ ಹಾಗಾದರೆ ಒಂದು ಕೆಲಸ ಮಾಡು, ಆ ಆಟೋನ ಸ್ಟೇಷನ್ಗೆ ಹೊಡೆದಿರ್ತೀನಿ, ಫೈನ್ ಕಟ್ಬಿಟ್ಟು ಬಿಡಿಸ್ಕೊಂಡು ಆಯಿತಾ ಅಂತ ಹೇಳಿ ಹೇಳ್ತಾನೆ. ಆಗ ಮೀನಾ ಅಲ್ಲಿಗೆ ಬರ್ತಾಳೆ. ಏನಾಯಿತು ಅಂತ ಕೂಡ ಕೇಳ್ತಾಳೆ. ಆಗ ಸೂರ್ಯ ಮೇಡಮ್ ನಿಮ್ಗೆ ಹೇಳಿದ್ರೆ ಕೇಳಲ್ವಾ, ನೋಡ್ರಿ ಈಗ ಫೈನ್ ಹಾಕಿದ್ದಾರೆ ಅಂತ ಹೇಳ್ತಾನೆ. ಆಗ ಮೀನಾ ಸರ್ ನಾನೇ ಹೇಳಿದ್ದು ಅವ್ರಿಗೆ ಆಟೋ ನಿಲ್ಲಿಸಂತ, ಅವ್ರದ್ದೇನು ತಪ್ಪಿಲ್ಲ ಸರ್, ಈಗ ಹೊರಟು ಬಿಡ್ತೀವಿ ಅಂತ ಕೂಡ ಪೊಲೀಸರಿಗೆ ಹೇಳ್ತಾಳೆ. ಸೂರ್ಯನ ಬೈಯೋದು ನೋಡಿ ಪೊಲೀಸರು ಏನಯ್ಯ ಒಳ್ಳೆ ಹೆಣ್ತಿನ ಬೈದಂಗೆ ಬೈತೀಯ ಅಂತ ಕೇಳ್ತಾರೆ. ಆಗ ಸೂರ್ಯ ಅವಳು ನನ್ನ ಹೆಣ್ತೇನೆ ಸರ್ ಅಂತ ಹೇಳ್ತಾನೆ. ಅದನ್ನು ಕಟ್ಕೊಂಡು ನನಗನ್ಬೇಕು, ನನಗೆ ಫೈನ್ ಕಟ್ಟಿ ಅಷ್ಟೇ ಅಂತ ಪೊಲೀಸ್ ಬಿಲ್ ಹರಿದು ಕೊಡ್ತಾನೆ. ಆಗ ಮೀನಾ ಎಷ್ಟು ಸರ್, 500 ರೂಪಾಯಿ ಅಮ್ಮ ಅಂತ ಹೇಳ್ತಾರೆ. ಸರ್ 500 ರೂಪಾಯಿನ, ನಾನು ಬೆಳಗ್ಗೆಯಿಂದ ಹೂ ಕಟ್ಟಿದ್ರು, ಇವರು ಬೆಳಗ್ಗೆಯಿಂದ ಆಟೋ ಓಡಿಸಿದ್ರು, 200ರಿಂದ 250 ಉಳಿಸೋಕ್ಕಾಗಲ್ಲ ನಮ್ಮ ಕೈಲಿ, ಇನ್ನು 500 ರೂಪಾಯಿ ಕಟ್ಟೋಕ್ಕೆ ಕಷ್ಟ ಆಗುತ್ತೆ ಸರ್, ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ಅಂತ ಹೇಳ್ತಾಳೆ. ಮತ್ತೆ ಮೀನಾ ಒಂದು 50 ರೂಪಾಯಿ ಕೊಡಲಾ ಅಂತ ಕೇಳ್ತಾಳೆ. ಆಗ ಪೊಲೀಸರು ನೋಡಮ್ಮ ನಾನು ಗಣೇಶನ ಕಲೆಕ್ಷನ್ಗೆ ಬಂದಿಲ್ಲ, ಫೈನ್ ಕಟ್ಟಬೇಕು ಅಂದರೂ ಕಟ್ಟಬೇಕಷ್ಟೇ. ಆಗ ಮೀನಾ ತಗೊಳ್ಳಿ ಸರ್ ಅಂತ 500 ರೂಪಾಯಿ ಕೊಟ್ಟು ಅವ್ರನ್ನ ಅಲ್ಲಿಂದ ಕಳಿಸ್ತಾಳೆ. ಆಗ ಸೂರ್ಯ ಏನು ಕರ್ಮಗರು, ಬೆಳಗ್ಗೆನೇ 500 ರೂಪಾಯಿ ಹೋಯ್ತು. ಆಗ ಸೂರ್ಯ ಮೀನನ್ನು ಅಲ್ಲಿಂದ ಹಚ್ಕೊಂಡು ಅಂಗಡಿ ಕಡೆ ಬರ್ತಿರ್ಬೇಕಾದ್ರೆ ಮೀನಾ ನನಗೆ ಹಸುವಾಗ್ತಿದೆ ಅಂತಾಳೆ. ಆಗ ಸೂರ್ಯ ಹಾಗಂತ ಹೂಗಳನ್ನ ತಿಂದಿದ್ದೀಯಮ್ಮ. ಆಗ ಮೀನಾ ನಾನು ಹೂ ತಿಂತೀನೋ ಇಲ್ವೋ, ಹೂವಂತ ಹುಡುಗಿನ ಜೀವ ತಿಂತಿದ್ದೀರಲ್ಲ ನೀವು, ಅಲ್ಲಿ ಟೀ ಅಂಗಡಿ ಇದೆ ಅಲ್ಲಿ ನಿಲ್ಲಿಸಿ ಟೀ ಕುಡಿದು ಹೋಗೋಣ ಅಂತ ಹೇಳ್ತಾಳೆ. ಸರಿ ಆಯಿತು ಅಂತ ಆಟೋ ತರ್ತಾನೆ. ಮೀನಾ ಹೇಳಿದ್ಗಳು ಬನ್ನಿ ಟೀ ಕುಡೀರಿ ಅಂತ ಕರಿತಾಳೆ. ಆಗ ನನಗೆ ಬೇಡ ಅಂತ ಕೂಡ ಹೇಳ್ತಾಳೆ. ಒಂದು ಸ್ವಲ್ಪ ಆದರೂ ಕುಡೀರಿ ಅಂತ ಮೀನಾ ಹೇಳ್ತಾಳೆ. ನಮಗೆ ಒಂದು ತೊಟ್ಟು ಬೇಡ ಅಂತ ಹೇಳ್ತಾನೆ. ಆಗ ಮೀನಾ ಓಯ್ ಬಾರಯ್ಯೋ, ಸುಮ್ಮನೆ ನಿನ್ನ ಫ್ರೆಂಡ್ಸ್ ಯಾರಾದರೂ ಕರೆದ್ರೆ ಹೋಗಲ್ವ ಸುಮ್ಮನೆ, ಆದರೂ ಮೀನಾ ಅಲ್ಲೇ ನಿಂತಿರ್ತಾಳೆ. ಆಗ ಸೂರ್ಯ ಬರ್ತೀನಿ ಹೋಗು ಅಂತ ಹೇಳ್ತಾನೆ. ಆಗ ಮೀನಾ ಎಸ್ಸಲ್ಲಿ ಏನೋ ಕರೆಯೋದು, ಬಾರಯ್ಯ ಬೇಗ ಅಂತಾಳೆ. ಮೀನಾ ಮತ್ತೆ ಬೇಕಾದರೆ ವೇಟಿಂಗ್ ಚಾರ್ಜ್ ಕೊಡ್ತೀನಿ, ಬಂದು ಟೀ ಕುಡಿ ಅಂತ ಹೇಳ್ತಾಳೆ. ಆಗ ಅಲ್ಲಿದ್ದ ಅಂಗಡಿಯವನು ಬನ್ನಿರಿ ರೀ, ಇಂಥ ಪ್ಯಾಸೆಂಜರ್ ಸಿಗೋದು ಕಷ್ಟ, ಟೀ ಕೂಡ ಕೊಡಿಸಿ ವೇಟಿಂಗ್ ಚಾರ್ಜ್ ಕೂಡ ಕೊಡ್ತಾರೆ ಅಂತ ಹೇಳ್ತಿದ್ದಾರೆ, ಬಂದು ಕುಡಿಬೇಕು ಏನು ದಾಡಿ ನಿಮಗೆ ಅಂತ ಹೇಳ್ತಾನೆ. ಏನಪ್ಪ ಇದು ಗ್ಯಾಂಗ್ ಕೊಟ್ಕೊಂಡು ಜಗಳಕ್ಕೆ ಬರೋಂಗಿರೋದಿದ್ರೆ ಹೋಗಿ ಹಾಕಬೇಕು, ಕುಡಿದ್ಬಿಡೋಣ ಅಂತ ಹೋಗ್ತಾನೆ. ಮೀನಾ ತನ್ನ ಕೈಲಿ ಇದ್ದ ಬನ್ನನ್ನು ಸೂರ್ಯನಿಗೆ ಕೊಡ್ತಾನೆ. ಆಗ ಅಂಗಡಿಯವರು ಅಲ್ಲಯ್ಯ ನಿನ್ನ ಹಸುವಿನ ಬಗ್ಗೆ ಈ ಮೇಡಮ್ಗೆ ಎಷ್ಟು ಕಾಳಜಿನಯ್ಯ, ಅವ್ರು ತಿಂತಿದ್ದು ಬನ್ನೇನು ಕೊಟ್ಬಿಟ್ರು ಅಂತ ಕೇಳ್ತಾನೆ. ಸಾಕ್ಷಾತ್ ಹೊರನಾಡು ಅನ್ನಪೂರ್ಣೇಶ್ವರಿ ಅಂತ ಅಂಗಡಿಯವನು ಹೇಳಿದಾಗ ಅನ್ನಪೂರ್ಣೇಶ್ವರಿನೂ ಇಲ್ಲ ತಂದೆ, ಇವ್ರು ಸಾಕ್ಷಾತ್ ನಮ್ಮ ಹೆಂಡ್ರು ಅಂತ ಹೇಳ್ತಾನೆ. ಆಗ ಅಂಗಡಿಯವನು ಗಂಡ ಹೆಂಡ್ತಿ ಅಂದರೆ ಹೀಗಿರಬೇಕು, ನನಗೆ ನನ್ನ ಹೆಂಡ್ತಿ ಹೆಂಡ್ಲು ಅಲ್ದು, ಇವತ್ತೇ ಊರಿಗೆ ಹೋಗ್ತೀನಿ ಅಂತ ಹೇಳ್ತಾನೆ. ಮತ್ತೆ ಆಟೋ ಹೊತ್ಕೊಂಡು ಅಲ್ಲಿದ್ದ ಇಬ್ಬರು ಅಂಗಡಿ ಕಡೆ ಹೊರಡ್ತಿರ್ತಾರೆ. ಆಗ ಮೀನಾ ಅಲ್ಲಿ ಮುಂದೆ ಎಲ್ಲ ರೈಟ್ ತಗೊಳ್ಳಿ ಅಂತ ಹೇಳ್ತಾಳೆ. ಆಯ್ತಲ್ಲ ಇನ್ನೇನು ಟಿಫನ್ ಮಾಡಬೇಕಾ,
ಅಯ್ಯೋ ಅದು ಆಗಲ್ಲ, ಹೂ ಕಟ್ಟೋದಕ್ಕೆ ಯಾರ್ದಾದ್ರೂ ಸಹಾಯ ಬೇಕಲ್ವಾ, ಕನಕನ್ನ ಬರೋಕ್ಕೆ ಕೇಳಿದ್ದೇನೆ, ಅವಳನ್ನು ಕರ್ಕೊಂಡು ಹೋಗೋಣ ಅಂತ ಹೇಳ್ತಾಳೆ. ಓಹೋ ಅದು ಮ್ಯಾಟ್ರು, ಆಗ್ಬೋದು ಅಂತ ಸೂರ್ಯ ಹೇಳ್ತಾನೆ. ಮೀನಾ ಇಲ್ಲೇ 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 ಅಂತ ನಿಲ್ಲಿಸ್ತಾಳೆ. ಆಗ ಅಲ್ಲಿದ್ದ ಕನಕ ಬಾವಾ ಚೆನ್ನಾಗಿದ್ದೀರಾ ಅಂತ ಕೇಳ್ತಾಳೆ. ಆಗ ಸೂರ್ಯ ಹತ್ಕೋ ಹಠ ಹತ್ಕೋ. ಆ ಕನಕ ಹಿಂದೆಲ್ಲಿ ಜಾಗ ಇದೆ, ಒಬ್ರು ಮುಂದೆ ಕೂತ್ಕೋಬೇಕು, ಅಕ್ಕ ನೀನು ಬಾವ ಅಡ್ಜಸ್ಟ್ ಮಾಡ್ಕೊಳ್ಳಿ, ನಾನು ಹಿಂದೆ ಕೂತ್ಕೊಂತೀನಿ ಅಂತ ಹೇಳ್ತಾಳೆ. ಆಗ ಸೂರ್ಯ ಬೇರೆ ಆಟ ಮಾಡ್ಲಾ, ಹಿಂದೆ ಬರ್ರಿ ಇಬ್ರು. ಆಗ ಕನಕ ಅಕ್ಕ ಎದ್ದಳಿ ಅಂತ ಹೇಳಿ ಅವಳನ್ನ ಇಳಿಸಿ ಅವಳು ಹಿಂದೆ ಕೂತ್ಕೊಂಡು, ಅಕ್ಕ ಈಗ ನೀನು ಬಾವನ ಜೊತೆ ಮುಂದೆ ಕೂತ್ಕೊ ಅಂತ ಹೇಳ್ತಾಳೆ. ಆಗ ಸೂರ್ಯ ಆಟನೇ ಬೇಡ ಅಂತ ಬಿಟ್ಟೋಗಿದ್ದಾಳೆ, ಇನ್ನು ಸೀಟ್ ಕೊಟ್ಟರೆ ಕೂತ್ಕೊಂತಾಳ. ಆಗ ಮೀನಾ ಸರ್ಕೊಳ್ಳಿ ಕೂತ್ಕೊತೀನಿ ಅಂತ ಹೇಳ್ತಾಳೆ. ಆಯ್ತು ಬಂದು ಕುಕ್ಕರ್ ಬಡಿ ಅಂತ ಸೂರ್ಯ ಹೇಳ್ತಾನೆ. ಕುಕ್ಕರಲ್ಲಿ ಬಡಿಬೇಕಾ? ಹಾಂ ಬಡಿತೀಯ ಅಮಾಯಕ ಸಿಕ್ಕಿದ್ದೀನಲ್ಲ ಪಾಪ, ಎದ್ರಲ್ಲಿ ಬೇಕಾದ್ರೂ ತಲೆ ಹೊಡೆದು ಬಿಡ್ತೀಯ. ಮೀನಾ ಕುತ್ಕೊಂತಿದ್ದಾಗ ಸೂರ್ಯ, ಅಯ್ಯ ಇನ್ನು ನಾನು ನೋಡ್ತಾ ಇದ್ದೀನಿ, ಸೀಟ್ ಇರೋದೇ ಮೈಸೂರು ಪಾಕ್ ಅಷ್ಟಾಗಲ್ಲ, ಅದರಲ್ಲಿ ಬೈಟುನಾ ನೋಡಮ್ಮ ಮೀನಾ, ಕೀ ಅಲ್ಲೇ ಇದೆ, ಓಡಿಸ್ಕೊಂಡು ಹೋಗ್ಬಿಡು ಬೇಕಾದ್ರೆ ಅಂತ ಹೇಳಿ ಕೆಳಗಿಳಿತಾನೆ. ಆಗ ಮೀನಾ ನೀವು ನಡ್ಕೊಂಬರ್ತೀರಾ ಅಂತ ಕೇಳ್ತಾಳೆ. ಆಗ ಸೂರ್ಯ ನಾನು ತೆವಳ್ಕೊಂಡಾದರೂ ಬರಲಿ ಕಣಮ್ಮ, ನೀನು ಗಾಡಿ ಹೊಡ್ಕೊಂಡು ಹೋಗ್ಬಿಡು. ಮತ್ತೆ ಸೂರ್ಯ ಮುಂದೆ ಕೂತ್ಕೋಬೋದು, ಆದರೆ 2 ಇಂಚ್ ಡಿಸ್ಟೆನ್ಸ್ ಇರ್ಬೇಕಾಯ್ತಾ ಅಂತ ಕೇಳ್ತಾರೆ. ಮತ್ತೆ ಸೂರ್ಯ ಏನಮ್ಮ ನೀನು ಕರೆಕ್ಟಾಗಿ ಕೂತ್ಕೊಳ್ಳೋಕ್ಕಾಗಲ್ವ ನಿನಗೆ, ನೀವು ಕರೆಕ್ಟಾಗಿ ಕೂತ್ಕೊಳ್ಳೋಕ್ಕಾಗಲ್ವ ನಿಮ್ಮ ಕೈಲಿ. ಆಗ ಮೀನಾ ನೀವು ಕರೆಕ್ಟಾಗಿ ಓಡಿಸೋದಲ್ವಾ. ಆಗ ಸೂರ್ಯ ಆಟ ಅಂದರೆ ಈಗ ಓಡಿಸೋದು, ಹಿಡ್ಕೊಳ್ಳಮ್ಮ ಗಟ್ಟಿಯಾಗಿ ಕಂಬಿನ ಅಂತ ಹೇಳ್ತಾನೆ. ಮನೋಜ್ಗೆ ತನ್ನ ಪಾರ್ಕಲ್ಲಿ 20,000 ಸಾಲ ಕೊಟ್ಟಿರೋ ಫ್ರೆಂಡು ಸಿಗ್ತಾನೆ. ಇವನ ಕೈಲಿ ಸಿಕ್ಕಾಕೊಂಡ್ರೆ ಇಷ್ಟು ಅಂತ ಅಲ್ಲಿದ್ದ ಓಡೋಗ್ತಿರ್ತಾನೆ. ಆಗ ಮನೋಜ್ ಯಾಕೆ ನೀನು ಫಾಲೋ ಮಾಡ್ತಿದ್ದೀರ ಅಂತ ಕೇಳ್ತಾನೆ. ಆಗ ನಾನು ಮಾತು ಅಯ್ಯೋ ನಿಮ್ಮ ಸಾಲ ವಾಪಸ್ ಕೊಟ್ಬಿಡ್ತೀನಿ ಅಂತ ಮನೋಜ್ ಹೇಳ್ತಾನೆ. ಅದಲ್ಲ ಸರ್ ನನ್ನ ಮಾತು ಕೇಳಿ. ಅಯ್ಯೋ ನೀವೇನು ಹೇಳ್ತೀರಾ, ಅವತ್ತು ಮನೇಲಿ ಮುಗಿದು ನನ್ನ ಎದುರಿಸ್ದಾಗೆ ಇವತ್ತು ಎದುರಿಸ್ತೀರಲ್ವಾ ಅಂತ ಕೇಳ್ತಾನೆ. ಇವಾಗೇನು ನಾನು ನಿಮಗೆ 20,000 ದುಡ್ಡು ಕೊಡಬೇಕು ಅಷ್ಟೇ ತಾನೇ, ಕೊಡ್ತೀನಿ ಬ್ರೋ, ನನಗೆ ದೊಡ್ಡ ಕಂಪ್ನಿಯಲ್ಲಿ ಜಾಬ್ ಆಗಿದೆ, ಅದು ಕೆನಡಾದಲ್ಲಿ, ಒಂದು ಸ್ವಲ್ಪ ದಿನ ಆದ್ಗಳೇ ಕೊಟ್ಬಿಡ್ತೀನಿ ಅಂತ ಹೇಳ್ತಿರ್ತಾನೆ. ಆಗ ನನ್ನ ಮಾತು ಸ್ವಲ್ಪ ಕೇಳಿ ಅಂತ ಅವನು ಹೇಳ್ತಾನೆ. ನಿಮಗೆ ಕೆಲಸ ಸಿಕ್ಕಿದೆ ಅನ್ನೋ ನಂಬಿಕೆನೇ ನನಗಿಲ್ಲ, ಇನ್ನು ನೀವು ಕೆನಡಾಗೆ ಹೋಗಿ ಅಲ್ಲಿಂದ ಮನಿ ಆರ್ಡ್ರ್ ಮಾಡ್ತೀರಾ, ನೀವೇನು ನನಗೆ ಹಣ ಕೊಡೋಕ್ಕೆ ಬೇಕಾಗಿಲ್ಲ. ಆಗ ಮನೋಜ್ ನನ್ನ ಪರಿಸ್ಥಿತಿ ನೋಡಿ ನೀವು ಈಗ ಹೇಳ್ತಾ ಇದ್ದೀರಾ, ಹೇಳ್ಸಿ ಅಂತ ಹೇಳ್ತಾಳೆ. ಹಂಗಲ್ಲ ಬ್ರೋ, ನಿಮ್ಮ ಹೆಂಡ್ತಿನೇ ಬಂದು ನಾನು ಇರೋ ಜಾಗಕ್ಕೆ ಬಂದು ದುಡ್ಡು ಕೊಟ್ಟು ಹೋದ್ಲು ಅಂತ ಹೇಳ್ತಾನೆ. ಆಗ ಮನೋಜ್ ರೋಹಿಣಿ ಬಂದು ನಿಮಗೆ ದುಡ್ಡು ಕೊಟ್ಲಾ, ಯಾಕೆ ಬ್ರೋ ಸಿಸ್ಟರು ನನಗೆ ಅಮೌಂಟ್ ತಲುಪಿಸಿರೋದು ನಿಮ್ಗೆ ಗೊತ್ತಿಲ್ವಾ ಅಂತ ಕೇಳ್ತಾನೆ. ಆಗ ಮನೋಜ್ ಇಲ್ಲ ಬ್ರೋ ಹೋಗ್ಲಿ ಬಿಡಿ, ಇನ್ಮೇಲಿಂದ ನೀವು ತಲೆ ತುಗ್ಸ್ಕೊಂಡು ಅಡ್ಡಾಡೋ ಆಗಿಲ್ಲ, ನಾನು ನೋಡ್ಬೇಕಂದ್ರೆ ಪಾರ್ಕ್ ಹತ್ರ ಬನ್ನಿ ಸಿಗ್ತೀನಿ, ಹಾಗೆ ನಿಮ್ಗೆ ಏನಾದರೂ ದುಡ್ಡು ಬೇಕಂದರೆ ನನ್ನ ಕೇಳಿ ಕೊಡ್ತೀನಿ ಅಂತ ಕೂಡ ಹೇಳ್ತಾನೆ. ನಿಮ್ಮ ಮೇಲಿರೋ ನಂಬಿಕೆಯಿಂದ ಅಲ್ಲ, ನಿಮ್ಮ ಹೆಂಡ್ತಿ ಮೇಲಿರೋ ನಂಬಿಕೆಯಿಂದ ದುಡ್ಡು ಕೊಡ್ತೀನಿ ಅಂತ ಹೇಳ್ತಾನೆ. ನೋಡಿ ನಿಮಗೆ ಒಳ್ಳೆ ಕೆಲಸ ಸಿಗಲಿಲ್ಲ ಅಂದರೂ ಒಳ್ಳೆ ಹೆಂಡತಿ ಸಿಕ್ಕಿದ್ದಾಳೆ, ವೆರಿ ಲೆಕ್ಕಿ ಬಾ ಅಂತ ಹೇಳಿ ಅಲ್ಲಿದ್ದ ಹೊರಟೋಗ್ತಾನೆ. ಮನೋಜ್ ಮನೆಗೆ ಬರ್ತಾನೆ. ಮನೋಜ್ ರೋಹಿಣಿ ಹತ್ರ ಬಂದು ತುಂಬ ಥ್ಯಾಂಕ್ಸ್, ನಾನು ನನ್ನ ಫ್ರೆಂಡ್ ಹತ್ರ ಮಾಡಿರೋ ಸಾಲನ ನೀ ತೀರಿಸಿದಂತೆ ತುಂಬ ಥ್ಯಾಂಕ್ ಯು ಅಂತ ಹೇಳ್ತಾನೆ. ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್, ಇದಿಷ್ಟು ಗುರುವಾರದ ಸಂಚಿಕೆ. ಆಸೆ ಧಾರಾವಾಹಿಯ ಮುಂದಿನ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.